ಹೊಪ್ಪುನೊಪ್ಪುನೋ ಸೆಕೆಂಡ್ ಡೇ ವರ್ಕ್ಶಾಪ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ಹೊಪ್ಪುನೊಪ್ಪುನೋ ಈ ಒಂದು ಚಿಕ್ಕ ಪ್ರೇಯರ್, 4 ಲೈನಿನ ಒಂದು ಚಿಕ್ಕ ಪ್ರೇಯರ್ ಇಂದ ನಿಮ್ಮ ದಿನನಿತ್ಯದ ಆಲ್ಮೋಸ್ಟ್ ಎಲ್ಲಾ ಸಮಸ್ಯೆಗಳನ್ನ ನೀವು ನಿವಾರಣೆ ಮಾಡ್ತಾ ಹೋಗ್ಬೋದು. ಒಂದು, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರ್ತಾ ಹೋಗ್ಬೋದು. ಹಾಗೆ ಹೆಲ್ತ್ ಇಶ್ಯೂಸ್ ಇಂದ ಹೊರಗಡೆ ಬರ್ತಾ ಹೋಗ್ಬೋದು. ಲೈಕ್ ಮೆಂಟಲ್ ರಿಲೇಟೆಡ್ ಇಶ್ಯೂಸ್ ಲೈಕ್ ಡಿಪ್ರೆಷನ್, ಆ ತರ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತಾ ಹೋಗ್ಬೋದು. ಸ್ಪಿರಿಚುವಲಿ ಗ್ರೋತ್ ಆಗ್ತಾ ಹೋಗುತ್ತೆ. ರಿಲೇಶನ್ಶಿಪ್ ಇಶ್ಯೂಸ್ ಇಂದ ನೀವು ಹೊರಗಡೆ ಬರ್ತಾ ಹೋಗ್ಬೋದು. ಈ ಹೊಪ್ಪುನೊಪ್ಪುನೋ ಪ್ರೇಯರ್ನ ನೀವು ಒಂದು ಇಂಟೆನ್ಷನ್, ಒಂದು ಸಂಕಲ್ಪ ಮಾಡಿ 108 ಟೈಮ್ಸ್ ನೀವು ಚಾಂಟ್ ಮಾಡೋದ್ರಿಂದ, ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಲಾಸಸ್, ನಿಮ್ಮ ಒಂದು ಬಿಸ್ನೆಸ್ ಇರುತ್ತೆ, ಆ ಬಿಸ್ನೆಸ್ ನಿಮ್ಗೆ ಒಂದು ಅಚೀವ್ ಆಗ್ಬೇಕು, ಒಂದು ವೃದ್ಧಿ ಆಗ್ಬೇಕಂದ್ರೆ ಮೈ ಡಿಯರ್ ಬಿಸ್ನೆಸ್, ಐ ಲವ್ ಯು, ಥ್ಯಾಂಕ್ ಯು, ಫಾರ್ಗಿವ್ ಮೀ, ಐ ಆಮ್ ಸಾರಿ. ಈ ತರ ಹೇಳ್ತಾ ಹೋಗ್ಬೋದು. ಇಲ್ಲಾಂದ್ರೆ ಐ ವಾಂಟ್ ಟು ಇನ್ಕ್ರೀಸ್ ಮೈ ಸೇಲ್ಸ್ ಅಂಡ್ ಕಸ್ಟಮರ್ಸ್, ನಿಮ್ಗೆ ಸೇಲ್ಸ್ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು, ನಿಮ್ಗೆ ಕಸ್ಟಮರ್ಸ್ ಜಾಸ್ತಿ ಬರ್ತಾ ಹೋಗ್ಬೇಕು ಅಂದ್ರೂ ಅಷ್ಟೇ. ನೀವು ಈ 4 ಸೆಂಟೆನ್ಸಸ್, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಸೊ ಈ ತರ ಹೇಳೋದ್ರಿಂದ ಏನಾಗ್ತಾ ಹೋಗುತ್ತಂದ್ರೆ ಅಲ್ಲಿರುವಂತಹ ಬ್ಲಾಕೇಜಸ್ಗಳು, ನಿಮ್ಮ ಒಳಗಿರುವಂತಹ ಬ್ಲಾಕೇಜಸ್ಗಳು, ಸಮ್ಟೈಮ್ಸ್ ಬ್ಲಾಕೇಜಸ್ ಇದ್ದಾಗ ಏನಾಗ್ತಾ ಹೋಗುತ್ತಂದ್ರೆ ನೀವೇನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೂ ಅಷ್ಟೇ, ಅಲ್ಲಿ ಹಲವಾರು ಅಡೆತಡೆಗಳಿರುತ್ತೆ. ಸೇಲ್ಸ್ ಆಗ್ತಾ ಇಲ್ಲ, ನಿಮ್ದೊಂದು ಶಾಪಿಗೆ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾ ಇರಲ್ಲ. ಸೊ ಅವಾಗ ನೀವು ಯಾವಾಗ ಇದನ್ನ ಹೇಳ್ತಾ ಹೋಗ್ತೀರೋ ನಿಮ್ಮ ವೈಬ್ರೇಷನ್ ನಿಮ್ ಇರುವಂತ ಒಂದು ಸ್ಥಳದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಟೋಮೆಟಿಕಲಿ ಅದು ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಹಾಗೆ ಫೈನಾನ್ಷಿಯಲ್ ಲಾಸಸ್ ಇರುತ್ತೆ, ಸಾಲಗಳು ತುಂಬಾ ಇರುತ್ತೆ. ಹೇಗೆ ಸಾಲಗಳು ತೀರ್ಸ್ಬೇಕಂತ ಗೊತ್ತಿರಲ್ಲ, ಹಲವಾರು ಜನಗಳ ಹತ್ರ ಸಾಲ ಮಾಡ್ಕೊಂಡಿರ್ತೀರಾ, ಇಂಟ್ರೆಸ್ಟ್ಗಳು ಪೇ ಮಾಡ್ತಾ ಇರ್ತೀರಾ. ಸೊ ಅಂತವ್ರು ಅಷ್ಟೇ, ನೀವು ಈ 4 ಲೈನ್ಸ್ ಪ್ರೇಯರ್ ನೀವು 108 ಟೈಮ್ಸ್ ಹೇಳ್ತಾ ಹೋಗ್ಬೋದು. ಹೇಗೆ ಅಂದ್ರೆ ಐ ಲವ್ ಯು ಮನಿ ಅಂತ ನೀವು ಸ್ಟಾರ್ಟ್ ಮಾಡಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು. ಎಷ್ಟೋ ಜನ್ಮಗಳ ಕರ್ಮದ ಬ್ಲಾಕೇಜಸ್ಗಳು, ಫೈನಾನ್ಷಿಯಲ್ ಬ್ಲಾಕೇಜಸ್ ಏನ್ ಮಾಡ್ತಾ ಇರುತ್ತೆ, ಸೊ ಈ ಜನ್ಮಕ್ಕೆ ನಿಮ್ಗೆ ತೊಂದರೆ ಕೊಡ್ತಾ ಇರುತ್ತೆ. ಹಿಂದೆ ಏನೋ ತಪ್ಪುಗಳು ಮಾಡಿದಾಗ ಆ ಬ್ಲಾಕೇಜಸ್ ಹಿಂದಿನ ಜನ್ಮದಲ್ಲಿ ನಿಮ್ಮ ಮೂಲಾಧಾರ ಚಕ್ರದಲ್ಲಿದೆ. ಸೊ ಅಟ್ ದ ಪ್ರೆಸೆಂಟ್ ಲೈಫ್, ಈ ಲೈಫ್ ಅಲ್ಲಿ ನಿಮ್ಮ ಒಂದು ಬಿಸ್ನೆಸ್ಗೆ ಅದು ಅಡೆತಡೆ ಆಗಿರ್ಬೋದು. ಈ 4 ಲೈನ್ಸ್ಗಳ ಮುಖಾಂತರ ಯಾವಾಗ ಪ್ಲೀಸ್ ಫಾರ್ಗಿವ್ ಮೀ, ಐ ಆಮ್ ಸಾರಿ, ಇದು 2 ವರ್ಡ್ಸ್ಗಳು ಏನ್ ಮಾಡ್ತಾ ಹೋಗುತ್ತೆ, ನಿಮ್ ಜೀವನ ಚೇಂಜ್ ಮಾಡ್ತಾ ಹೋಗುತ್ತೆ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ ನಿಮ್ಮಲ್ಲಿರುವಂತ ಎಗೋನ ದೂರ ಮಾಡ್ತಾ ಹೋಗುತ್ತೆ ಆಟೋಮೆಟಿಕಲಿ. ಹಾಗೆ ಐ ಲವ್ ಯು, ನಿಮ್ಮಲ್ಲಿರುವಂತಹ ಒಂದು ಪ್ರೀತಿನ ಇಡೀ ಯೂನಿವರ್ಸಿಗೆ ನಾವು ಹಂಚಿದಾಗ ಅತಿ ದೊಡ್ಡ ಗುಣ ನಮ್ಮಲ್ಲಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ, ಅನಾಹತ ಚಕ್ರ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು, ಇದೊಂದು ಗ್ರಾಟಿಟ್ಯೂಡ್ ನ ನಾವು ಅರ್ಪಿಸ್ತಾ ಹೋಗ್ತೀವಿ. ಇದು 4 ಲೈನ್ಸ್ಗಳು ನಿಮ್ ಜೀವನ ಬದಲಾಯಿಸ್ತಾ ಹೋಗುತ್ತೆ. ಫೈನಾನ್ಷಿಯಲ್ ಲಾಸಸ್ ಇರ್ಬೋದು, ಅಥವಾ ನಿಮ್ಮ ಒಂದು ಸೇಲ್ಸ್ ಚೆನ್ನಾಗ್ ಆಗ್ತಾ ಹೋಗ್ಬೇಕು, ಕಸ್ಟಮರ್ ನಿಮ್ಗೆ ಜಾಸ್ತಿ ಬರ್ತಾ ಹೋಗ್ಬೇಕಂದಾಗ ನಿಮ್ಮ ಶಾಪ್ಸ್ ಅಲ್ಲಿ ಕೂತ್ಕೊಂಡು ನೀವು ಈ ಪ್ರೇಯರ್ ಹೇಳ್ತಾ ಹೋಗ್ಬೋದು. ಏನೋ ಒಂದು ಪ್ರಾಡಕ್ಟ್ಸ್ ಇರತ್ತೆ, ಆ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ಬೇಕು ಅನ್ನೋರು ಅಷ್ಟೇ. ಎಲ್ಲಾ ಪ್ರಾಡಕ್ಟ್ಸ್ ಆಲ್ ಓವರ್ ಕರ್ನಾಟಕ ತಲುಪಬೇಕು ಅಂದಾಗ ಜಸ್ಟ್ ಆ ಪ್ರಾಡಕ್ಟ್ ಲಿಂಕ್ ಮಾಡ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು, ಈ 4 ಸೆಂಟೆನ್ಸ್ ಹೇಳೋದ್ರಿಂದ ಆಲ್ ಓವರ್ ಕರ್ನಾಟಕ ನಿಮ್ಮ ಪ್ರಾಡಕ್ಟ್ಸ್ ಲಾಂಚ್ ಆಗ್ತಾ ಹೋಗುತ್ತೆ. ಬಿಸ್ನೆಸ್ ಪೀಪಲ್ಸ್ ಅಥವಾ ಬ್ಯಾಂಕ್ಗಳಲ್ಲಿ ಸಾಲ ಇರೋರು, ಫೈನಾನ್ಷಿಯಲ್ ಲಾಸ್, ಏನೇನ್ ಮಾಡಿದ್ರು ಫೈನಾನ್ಷಿಯಲ್ ಲಾಸ್, ಕಸ್ಟಮರ್ಸ್ ಬರ್ತಾ ಇರಲ್ಲ ಶಾಪ್ಸಿಗೆ ಅಂದಾಗ ನೀವು ಈ ತರ ಈ 4 ಲೈನ್ಸ್ ನೀವು ಪ್ರೇಯರ್ ಮಾಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್, ಲಿವರ್ಗೆ ಪ್ರಾಬ್ಲಮ್ ಇರುತ್ತೆ, ಹೆಲ್ತ್ ಇಶ್ಯೂಸ್. ನಾನು ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದು ನಿಮ್ಗೆ ಎಲ್ಲೆಲ್ಲಿ ತೊಂದರೆಗಳಿದೆಯೋ ನೀವು ಆ ತರ ನೀವು ಇಮ್ಯಾಜಿನ್ ಮಾಡ್ತಾ ಹೋಗ್ಬೋದು. ಸೊ ಲಿವರ್ಗೆ ಪ್ರಾಬ್ಲಮ್ ಇದೆ, ಮತ್ತೆ ಸ್ಕಿನ್ ಡಿಸೀಸಸ್ ಇದೆ, ಹಲವಾರು ತೊಂದರೆಗಳು, ಲೇಡೀಸ್ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ. ಸೊ ನೀವು ಅಷ್ಟೇ ಆ ಲಿವರ್ಗೆ ಸಂಬಂಧಪಟ್ಟಂತ ಫಸ್ಟ್ ನೀವು ಮೈ ಡಿಯರ್ ಲಿವರ್, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು. ಸೊ ಈ ತರ ನೀವು ಒಂದು 4 ಲೈನ್ ಪ್ರೇಯರ್ ಹೇಳೋದ್ರಿಂದ, ಈಗ ಬೇರೆ ಯಾರೋ ಸಫರ್ ಪಡ್ತಾ ಇರ್ತಾರೆ, ಸೊ ಅವ್ರಿಗೆ ಹೇಳಿದಾಗ ಅವ್ರು ಇದೆಲ್ಲ ನಂಬಲ್ಲ, ನಿಮ್ಮ ಆತ್ಮೀಯರೇ ಆಗಿರ್ತಾರೆ, ಅವ್ರ ಬದಲು ನೀವು ಪ್ರೇಯರ್ ಬೇಕಾದ್ರೆ ಮಾಡ್ತಾ ಹೋಗ್ಬೋದು. ಸೊ ಥೆರಪಿಸ್ಟ್ಗಳು, ಹೀಲರ್ಸು ಮಾಡ್ತಾ ಹೋಗ್ಬೋದು. ಸೊ ನಿಮ್ಮ ಮನೆಗಳಲ್ಲಿ ಯಾರ್ಯಾರು ಸಫರ್ ಮಾಡ್ತಾ ಇರ್ತಾರೆ ಅಂತವ್ರ ಪರವಾಗಿ ನೀವು ಈ ಒಂದು ಹೆಲ್ತ್ ಇಶ್ಯೂಸ್ಗೆ, ಆರೋಗ್ಯದ ಸಮಸ್ಯೆಗಳು ಸರಿ ಹೋಗ್ಲಿ ಅಂತ ನೀವು ಈ ಪ್ರೇಯರ್ ಮಾಡ್ತಾ ಹೋಗ್ಬೋದು. ಹಾಗೆ ಮಕ್ಕಳಾಗಿರಲ್ಲ, ಈಗ ಮಕ್ಕಳಾಗಿರಲ್ಲ, ಅವಾಗ ಏನ್ ಮಾಡ್ಬೋದು ಅಂದ್ರೆ, ಸೊ ಈ ತರ ಪ್ರೇಯರ್ ಮಾಡ್ತಾ ಹೋಗ್ಬೋದು.
ಮಕ್ಕಳಾಗಿರಲ್ಲ ಅಂದ್ರೆ ಹಲವಾರು ಕಾರಣಗಳಿರುತ್ತೆ. ಪಾಸ್ಟ್ ಲೈಫ್ ಮೋಸ್ಟ್ ಆಫ್ ದ ಇಶ್ಯೂಸ್ ಅಲ್ಲಿ ಹಿಂದಿನ ಜನ್ಮದ ಒಂದು ಕರ್ಮಗಳು ಅಲ್ಲಿ ಕಾರಣ ಆಗಿರುತ್ತೆ. ಹಾಗೆ ಸ್ವಾದಿಷ್ಟ ಚಕ್ರದಲ್ಲಿ ಬ್ಲಾಕೇಜಸ್ ಇರುತ್ತೆ, ಥೈರಾಯ್ಡ್ ಸಮಸ್ಯೆಗಳಿರುತ್ತೆ. ಸೊ ಅವಾಗ್ಲೂ ಅಷ್ಟೇ ನೀವೇನ್ ಮಾಡ್ತಾ ಹೋಗ್ಬೋದು ಅಂದ್ರೆ ಈ ಒಪ್ಪನೊಪ್ಪನ ಪ್ರೇಯರ್ ನೀವು ಹೇಳ್ತಾ ಹೋಗ್ಬೋದು. ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತಾ ಹೋಗ್ಬೇಕು, ಸ್ಪಿರಿಚುವಲಿ ಹೆಚ್ಚೆಚ್ಚುಗಳು ಆಗ್ಬೇಕು. ಸೊ ಡಿಯರ್ ಯೂನಿವರ್ಸ್, ಪ್ಲೀಸ್ ಕನೆಕ್ಟ್ ವಿತ್ ಮೀ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ನೀವು ಈ ತರ ನೀವೇನ್ ಮಾಡ್ತಾ ಹೋಗ್ಬೋದು, ನೀವು ಈ ತರ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ 108 ಟೈಮ್ಸ್ ಹೇಳೋದ್ರಿಂದ ಯೂನಿವರ್ಸ್ ಇಂದ ಹಲವಾರು ಇನ್ಫಾರ್ಮೇಶನ್ಗಳನ್ನ ನೀವು ಸ್ವೀಕಾರ ಮಾಡ್ತಾ ಇರ್ತಾರೆ. ಮದ್ವೆ ಆಗದೆ ಇದ್ದವ್ರು ಒಂದು ಒಳ್ಳೆ ಹುಡುಗಿ ಸಿಗ್ಬೇಕು, ಸ್ಪಿರಿಚುವಲ್ ಫೀಲ್ಡ್ ಅಲ್ಲೇ ಸಿಗ್ಬೇಕಂತ ನಿಮ್ಗೆ ಆಸೆಗಳಿರುತ್ತೆ. ಕೇಳ್ತಾ ಇದ್ರಿ ವರ್ಕ್ಶಾಪ್ ಮಾಡಿ, ಅದಕ್ಕೊಂದು ಕ್ಲಾಸಸ್ ಮಾಡಿ ಅಂತ ಮಾಡೋಣ ನೆಕ್ಸ್ಟ್ ಡೇಸ್ ಅಲ್ಲಿ. ಆಲ್ಮೋಸ್ಟ್ ನೆಕ್ಸ್ಟ್ ಸಂಡೇಸ್ ಹಂಗೆ ಯಾವತ್ತಾದ್ರೂ ಈವ್ನಿಂಗ್ಸ್ ಇಲ್ಲ ಅಂದ್ರೆ ಮಾರ್ನಿಂಗ್ ಕ್ಲಾಸಸ್ ಮಾಡ್ತಾ ಹೋಗೋಣ. ಅವಾಗ್ಲೂ ಅಷ್ಟೊಂದು ಸ್ಪಿರಿಚುವಲ್ ಒಂದು ಪಾರ್ಟ್ನರ್ ಅಥವಾ ಸ್ಪಿರಿಚುವಲ್ ಸೋಲ್ಮೇಟ್ ನಮ್ಗೆ ಸಿಗ್ಬೇಕಂದ್ರೆ ನೀವು ಈ 4 ಲೈನ್ಸ್ 108 ಟೈಮ್ಸ್ ನೀವು ಹೇಳ್ತಾ ಹೋಗ್ಬೋದು. ಅವಾಗ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ಸ್ ಆಗ್ತಾ ಹೋಗುತ್ತೆ. ಓಕೆ, ಆಲ್ಮೋಸ್ಟ್ ಮದ್ವೆದಾಯ್ತು, ನಿಮ್ಗೆ ಹೆಲ್ತ್ ಇಶ್ಯೂಸ್ದಾಯ್ತು, ಸ್ಪಿರಿಚುವಲಿ ಕನೆಕ್ಟ್ ಆಗ್ತಾ ಹೋಯ್ತು. ಹಾಗೆ ರಿಲೇಶನ್ಶಿಪ್ ಇಶ್ಯೂಸ್, ಯಾರ ಜೊತೆ ಜಗಳ ಆಗಿರುತ್ತೆ ಅಥವಾ ಜಗಳನೇ ಆಗಿರಲ್ಲ, ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಅಥವಾ ಅವರೇ ನಿಮ್ ಬಗ್ಗೆ ಎಲ್ಲೂ ಸಲ್ಲದ ಗಾಸಿಪ್ಗಳನ್ನ ಮಾಡ್ತಾ ಇರ್ತಾರೆ. ಆ ಎಲ್ಲ ಗಾಸಿಪ್ಗಳಿಂದ ಹೊರ ಬರ್ತಾ ಹೋಗ್ಬೇಕು ಅಂದಾಗ್ಲೂ ಅಷ್ಟೇ ಆ ವ್ಯಕ್ತಿನ ನೆನಪು ಮಾಡ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು. ಏನಾಗ್ತಾ ಹೋಗುತ್ತೆ, ಹಿಂದಿನ ಜನ್ಮದ ಶತ್ರುಗಳು ನಮ್ಗೆ ಈ ತರ ಮಾಡ್ತಾ ಇರ್ತಾರೆ. ನಾವ್ ಅನ್ಕೊಂಡಿರ್ತೀವಿ ನಾವೇನು ತಪ್ಪು ಮಾಡಿಲ್ಲ, ನಮ್ಗೆ ಯಾಕೆ ಈ ತರ ಆಗ್ತಿದೆ ಅಂತ. ಅಲ್ಲಿ ಒಂದು ಕಾರಣ ಇಂದ ನಮ್ ಜೀವನದಲ್ಲಿ ಯಾವ್ದು ಏನೂ ಆಗಲ್ಲ, ಅದಕ್ಕೆ ನಮ್ಗೆ ಗೊತ್ತಿರಲ್ಲ ಅಷ್ಟೇ, ಈ ತರ ಎಲ್ಲ ಆಗ್ತಿರುತ್ತೆ. ಸೊ ಆ ವ್ಯಕ್ತಿನ ನಾವಿಲ್ಲಿ ನೆನ್ಪು ಮಾಡ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು ಅಂತ 108 ಟೈಮ್ಸ್ 5 ಡೇಸ್ ಕಂಟಿನ್ಯೂಸ್ ಆಗಿ ಹೇಳಿ. ರಿಲೇಶನ್ಶಿಪ್ ಇಶ್ಯೂಸ್ ಇರುವರು ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿರ್ತಾರೆ, ನೀವು ಮಾಡ್ದಿರೋಂಥ ತಪ್ಪುಗಳಿಗೆ ಇಲ್ಲ ಸಲ್ಲದ ಆರೋಪಗಳು ನಿಮ್ಮ ಮೇಲೆ ಬಂದಿರುತ್ತೆ. ಆ ಎಲ್ಲ ಆರೋಪಗಳಿಂದ ನೀವು ಮುಕ್ತರಾಗ್ಬೇಕಂದಾಗ 5 ದಿನ 108 ಸಲ ಆ ವ್ಯಕ್ತಿನ ನೆನ್ಪು ಮಾಡ್ಕೊಂಡು ನಿಮ್ಮ ಮನಸ್ಸಲ್ಲಿ ಈ ಪ್ರೇಯರ್ ನೀವು ಮಾಡ್ತಾ ಹೋಗಿ. ಎಲ್ಲ ಗಾಸಿಪ್ಸ್ಗಳಿಂದ ನೀವು ಹೊರ ಬರ್ತೀರಾ. ಆ ವ್ಯಕ್ತಿ ನಿಮಗೆ ಕಾಲ್ ಮಾಡಿ ಮಾತಾಡಿಸ್ತಾರೆ. ಯಾರು ನಿಮ್ಮಿಂದ ದೂರ ಮಾಡಿರ್ತಾರೋ, ಎಲ್ಲರಿಂದ ನಿಮ್ಮನ್ನು ದೂರ ಮಾಡಿರ್ತಾರೋ ಅಂತಹ ವ್ಯಕ್ತಿನೇ ಒಂದು ದಿನ ನಿಮ್ಗೆ ಮಾತಾಡಿಸ್ತಾರೆ, ಅವರೇ ಫೋನ್ ಮಾಡಿ ಅಂತ ಮ್ಯಾಜಿಕಲ್ ಏನೋ ಒಂದು ಶಕ್ತಿ ಈ ಪ್ರೇಯರ್ ಇದೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್. ನಮ್ಮ ಒಳಗಡೆ ಇರುವಂತಹ ಭಾವನೆ ಅಥವಾ ಇಮೋಷನ್ಸ್ ನ ಇದು ಕ್ಲೀನ್ ಮಾಡ್ತಾ ಹೋಗುತ್ತೆ. ನಮ್ಮ ಒಂದು ಇನ್ನರ್ ಗಾರ್ಬೇಜ್ ಅಂತ ನಾವು ಕರಿತಾ ಹೋಗ್ತೀವಿ. ನಮ್ಮ ಒಳಗಡೆ ಇರುವಂತಹ ಒಂದು ನೆಗೆಟಿವಿಟಿನ ಈ ಪ್ರೇಯರ್ ಕ್ಲಿಯರ್ ಮಾಡ್ತಾ ಬರುತ್ತೆ. ಸೊ ನಿಮ್ಗೆ ಯಾವ್ಯಾವ ಏರಿಯಾದಲ್ಲಿ ನೀವು ಸಫರ್ ಮಾಡ್ತಾ ಇರ್ತೀರ ಅಥವಾ ಮೆಡಿಟೇಷನ್ಗೆ ತುಂಬಾ ಹೊತ್ತು ಕೂರಕ್ ಆಗ್ತಿರಲ್ಲ, ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಇನ್ನ ಜಾಸ್ತಿ ಮೆಡಿಟೇಷನ್ ಮಾಡ್ಬೇಕಂತ ಇರ್ತೀರಾ. ಎಷ್ಟೋ ಜನ ಮೆಸೇಜ್ ಮಾಡ್ತೀರಾ ಕಾನ್ಸಂಟ್ರೇಷನ್ ಇಲ್ಲ ಮೇಡಮ್ ನಮ್ಗೆ ಅಂತ. ಈ ಪ್ರೇಯರ್ ಮಾಡ್ತಾ ಹೋಗಿ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಾ, ನೀವು ಮೆಡಿಟೇಷನ್ಗೆ ಜಾಸ್ತಿ ಕನೆಕ್ಟ್ ಆಗ್ತಾ ಹೋಗ್ತೀರಾ. ಡಿಯರ್ ಮೆಡಿಟೇಷನ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಪ್ಲೀಸ್ ಕನೆಕ್ಟ್ ವಿತ್ ಮೀ ಮೋರ್ ಆ್ಯಂಡ್ ಮೋರ್. ಸೊ ಆ ಥರ ನಿಮ್ಮ ಒಂದು ವರ್ಡಿಂಗ್ಸ್ ಅಲ್ಲಿ ನೀವು ಹೇಳ್ತಾ ಹೋಗಿ ನೀವು ಹೆಚ್ಚೆಚ್ಚು ಕನೆಕ್ಟ್ ಆಗ್ತಾ ಹೋಗ್ತೀರಾ. ನಿಮಗೆ ಸ್ಪೆಸಿಫಿಕಲಿ ನಿಮ್ಗೆ ಯಾವ ಏರಿಯಾದಲ್ಲಿ ನೀವು ಹೆಚ್ಚೆಚ್ಚು ಸಾಧನೆ ಮಾಡ್ಬೇಕಂತ ಇರ್ತೀರಾ. ಒಂದು ಹೊಸ ಮನೆ ತಗೊಳ್ಬೇಕು ಅಂದ್ಕೊಂಡಿರ್ತೀರಾ, ಮನೆ ತಗೊಳಕ್ ಆಗ್ತಿರಲ್ಲ, ಹೊಸ ಮನೆ ಕಟ್ಟಿಸ್ಬೇಕಂತ ಇರ್ತೀರಾ, ಹೊಸ ಮನೆ ಕಟ್ಸಕ್ ಆಗ್ತಿರಲ್ಲ, ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ ಅಥವಾ ದುಡ್ಡು ಇರುತ್ತೆ ಬಟ್ ಆ ಕಾರ್ಯ ನಿಮ್ ಕೈಲಿ ಆಗ್ತಿರಲ್ಲ. ಈ ತರ ಹಲವಾರು ಅಡೆತಡೆಗಳು ಬಂದಾಗ ನೀವು ಈ ಒಪ್ಪುನೊಪ್ಪುನ ಪ್ರೇಯರ್ ನೀವು ಹೇಳ್ತಾ ಹೋಗ್ಬೋದು. ಸೊ ನೀವು ನಿಮ್ಮ ಒಂದು ಮನೆಯಲ್ಲೇ ನೀವು ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ತಾ, ಡಿಯರ್ ಹೌಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನೀವು ಕಟ್ಟಿರುವಂತಹ ಅಥವಾ ನೀವು ಬೈ ಮಾಡಿರುವಂತ ಒಂದು ಮನೆಯಲ್ಲಿ ನೀವು ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ತಾ 108 ಟೈಮ್ಸ್ ನೀವು ಈ ಪ್ರೇಯರ್ ಹೇಳೋದ್ರಿಂದ 21 ಡೇಸ್ ಅಥವಾ 11 ಡೇಸ್ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಥವಾ ಒಂದು ಸಕ್ಸಸ್ಫುಲ್ ಸ್ಪಿರಿಚುವಲ್ ಗುರು ಆಗ್ಬೇಕು ಅನ್ನೋರು ಅಷ್ಟೇ 108 ಟೈಮ್ಸ್ ಈ ಪ್ರೇಯರ್ ಮಾಡ್ತಾ ಹೋಗಿ. ಸ್ಪಿರಿಚುವಲ್ ಹೆಚ್ಚೆಚ್ಚು ಗುರು ಆಗ್ಬೇಕಂದ್ರೆ ಏನಾಗ್ತಾ ಹೋಗ್ಬೇಕು, ನಮ್ಮ ಒಳಗಡೆ ಫಸ್ಟ್ ಕ್ಲೆನ್ಸ್ ಆಗ್ತಾ ಹೋಗ್ಬೇಕು. ನಮ್ಮ ಒಳಗಡೆ ಕ್ಲೆನ್ಸ್ ಆದಾಗ ಜೀವನದಲ್ಲಿ ನಾವು ಎಲ್ಲ ಸಾಧನೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೂ ಅಷ್ಟೇ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಸಕ್ಸಸ್ಫುಲ್ ಬಿಸ್ನೆಸ್ ಆಗ್ಬೇಕು ಅಂದ್ರೆ, ಡಿಯರ್ ಬಿಸ್ನೆಸ್ ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಬಟ್ ಹೇಳುವಾಗ 3rd ಇಂದ 4th ಗೆ, 2nd ಇಂದ 3rd ಗೆ
ಸೊ ಆ ಥರ ಒಂದ್ಸಲ ಆದ್ರೂ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಫಾಸ್ಟಲ್ಲಿ ಹೇಳ್ಬೋದು. ಓಕೆ, ಬಟ್ ನಿಮ್ಮ ಮನಸ್ಸು ಏನಾಗಿರ್ಬೇಕು, ಸೊ ಅದ್ರ ಮೇಲೆ ನಮಗೆ ಕಾನ್ಸಂಟ್ರೇಷನ್ ಅಲ್ಲಿ ಇರ್ಬೇಕು. ಮೇನ್ ಪರ್ಪಸ್ ನಾವು ಏನಕ್ಕೆ ಮಾಡಿದ್ವಿ ಅಂದ್ರೆ ಕಾರ್ಮಿ ಕಾರ್ಡ್ ಕಟ್ಟಿಂಗ್ ವರ್ಕ್ಶಾಪಿಗೆ ಮಾಡಿದ್ವಿ. ಕಾರ್ಮಿ ಕಾರ್ಡ್ ಕಟ್ಟಿಂಗ್ ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಕರ್ಮಗಳನ್ನ ಕಳ್ಕೊಳ್ಳೋಕೆ ಸೊ ಇದು ಒಂದು ದಾರಿ ಅಂತ. ಅವ್ರನ್ನ ಅಷ್ಟೇ ಮನಸ್ಸಲ್ಲಿ ನೀವು ಯೋಚನೆ ಮಾಡಿ, ಎಷ್ಟೋ ಜನ್ಮಗಳ ಕರ್ಮಗಳು ಹೊತ್ಕೊಂಡು ಬಂದಿರ್ತೀವಿ. ಕರ್ಮಗಳು ಕಳಿತಿರಲ್ಲ, ನಮ್ಗೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಕರ್ಮಗಳು ಕಳಿಬೇಕು ಅಂದಾಗ ನೀವು 108 ನಮ್ಮ ಕರ್ಮಗಳ ಭಾರ ಇಳಿತಾ ಇದೆ ಅಂತ ಫಸ್ಟ್ ಇಮ್ಯಾಜಿನ್ ಮಾಡಿ. ಐ ಆಮ್ ಸಾರಿ, ನನ್ನ ಕರ್ಮಗಳ ಭಾರ ದಿನೇ ದಿನೇ ಇಳಿತಾ ಇದೆ, ಎಲ್ಲ ಬಗೆಯ ಕರ್ಮಗಳಿಂದ ನಾನು ಮುಕ್ತನಾಗಿದ್ದೇನೆ. ಸೊ ಅಂತ ಮನಸ್ಸಲ್ಲಿ ಒಂದು ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು 108 ಟೈಮ್ಸ್ ಹೇಳ್ತಾ ಬನ್ನಿ. ಮಕ್ಳುಗಳ ಎಕ್ಸಾಮ್ಸ್ ಇರುತ್ತೆ, ಮಕ್ಳುಗಳ ಎಕ್ಸಾಮ್ಸ್ಗೆ ಚೆನ್ನಾಗಿ ಬರಿಬೇಕು, ಓದ್ಬೇಕಂದಾಗ್ಲೂ ಅಷ್ಟೇ ಅವ್ರ ಕಾನ್ಸಂಟ್ರೇಷನ್ ಇರಲಿ ಅಂತ ಪ್ರೇಯರ್ ಮಾಡಿ 108 ಟೈಮ್ಸ್ ಈ ಪ್ರೇಯರ್ ಮಾಡ್ತಾ ಹೋಗ್ಬೋದು. ಮಕ್ಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಜಗಳ ಮಾಡ್ತಾ ಇರ್ತಾರೆ, ಅವಾಗ್ಲೂ ಹೇಳ್ಬೋದು. ಕೋರ್ಟ್ ಕೇಸಸ್ ನಿಮ್ ಕಡೆ ಆಗ್ತಿರಲ್ಲ, ನ್ಯಾಯ ನಿಮ್ ಕಡೆಗೆ ಇರುತ್ತೆ, ನಿಮ್ ಕಡೆಗೆ ಆಗ್ತಿರಲ್ಲ ಅನ್ನೋರು ಅಷ್ಟೇ. ಅದೇನಿದೆ ಆ ಕೋರ್ಟ್ ಕೇಸ್ ನೆನ್ಪು ಮಾಡ್ಕೊಂಡು ನೀವು ಇದು ಮಾಡ್ತಾ ಹೋಗ್ಬೋದು. ಪ್ರಾಪರ್ಟಿ ಸೆಲ್ ಮಾಡ್ಬೇಕಂತಿರ್ತೀರಾ, ಬೈಯರ್ಸ್ ಬರ್ತಾ ಇರಲ್ಲ, ಅಥವಾ ಅಲ್ಲಿ ಏನೋ ಒಂದು ಬೇರೆ ಯಾರೋ ಒಂದು ಕೋರ್ಟ್ ಕೇಸ್ ಹಾಕಿರ್ಬೋದು, ಒಂದು ಲಿಟಿಗೇಷನ್ ಆಗಿರ್ಬೋದು, ಏನೇ ಸಮಸ್ಯೆಗಳಿದ್ರು ಅಷ್ಟೇ, ಅಲ್ಲಿ ಏನಾಗ್ತಾ ಇದೆಯಾ ಆ ಸನ್ನಿವೇಶ ನೆನ್ಪು ಮಾಡ್ಕೊಂಡು ಈ ಪ್ರೇಯರ್ 108 ಟೈಮ್ಸ್ ಹೇಳ್ತಾ ಬನ್ನಿ. ಮನೆಯಲ್ಲಿ ದಿನನಿತ್ಯ ಜಗಳ, ನಿಮ್ಮ ಮನೆಯವ್ರು ನಿಮ್ಮ ಮಾತು ಕೇಳಲ್ಲ, ಹಸ್ಬೆಂಡ್ ಅಂಡ್ ವೈಫ್ ಅಥವಾ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇರಲ್ಲ, ದಿನನಿತ್ಯ ಜಗಳ ಮನೆಯಲ್ಲಿ ಅಂದಾಗ್ಲೂ ಅಷ್ಟೇ. ಯಾಕೆ ಈ ತರ ಆಗ್ತಿರುತ್ತೆ ಒಂದು ಮನೆಯಲ್ಲಿ ಅಂದಾಗ, ದಟ್ಸ್ ಅ ಕಾರ್ಮಿಕ್ ರಿಲೇಶನ್ಶಿಪ್. ಸೋಲ್ ರಿಲೇಶನ್ಶಿಪ್ ಇರುತ್ತೆ ಜೀವನದಲ್ಲಿ, ಕಾರ್ಮಿಕ್ ರಿಲೇಶನ್ಶಿಪ್ ಇರುತ್ತೆ. ಸೋಲ್ ರಿಲೇಶನ್ಶಿಪ್ ಅಂತ ಬಂದಾಗ ಪ್ರತಿಯೊಬ್ಬರಲ್ಲೂ ಒಬ್ಬರೊಬ್ಬರಲ್ಲೂ ತುಂಬ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಸೋಲ್ ರಿಲೇಶನ್ಶಿಪ್ ಅಂತಿದ್ದಾಗ. ಸೊ ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ಬಂದಾಗ ಹಿಂದಿನ ಜನ್ಮದ ಶತ್ರುಗಳು ಹಸ್ಬೆಂಡ್ ಅಂಡ್ ವೈಫ್ ಅಥವಾ ಮಕ್ಕಳಾಗಿ ಸಿಕ್ಕಿರ್ತಾರೆ, ದಿನನಿತ್ಯ ಹಲವಾರು ರೀತಿಯ ಜಗಳಗಳು ಆಗ್ತಾ ಇರುತ್ತೆ, ಅದು ಕಾರ್ಮಿಕ್ ರಿಲೇಶನ್ಶಿಪ್. ಸೋಲ್ ರಿಲೇಶನ್ಶಿಪ್ ಅಲ್ಲಿ ಎಲ್ಲ ತುಂಬಾ ಸುಲಭವಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮೂವ್ ಆಗ್ತಿರುತ್ತೆ ನಮ್ಮ ಜೀವನ. ಸೊ ಅವಾಗ ನಾವು ಅರ್ಥ ಮಾಡ್ಕೋಬೇಕು, ಫಸ್ಟ್ ನಮ್ಮ ಕರ್ಮ ಕ್ಲಿಯರ್ ಆದಾಗ ನಮ್ಮ ಸುತ್ತಮುತ್ತ ಇರೋರು ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಅದ್ಬಿಟ್ಟು ನಾವೇನ್ ಮಾಡ್ತಾ ಹೋಗ್ತೀವಿ, ಎಲ್ಲಾನು ದೂಷಣೆ ಮಾಡ್ತಾ ಬರ್ತೀವಿ. ಸೊ ನಮ್ಮ ಒಳಗಡೆ ಇರೋದು ನಾವು ಫಸ್ಟ್ ಸರಿ ಮಾಡ್ಕೊಂಡಾಗ ಸುತ್ತಮುತ್ತ ಇರೋರು ಆಟೋಮೆಟಿಕಲಿ ಸರಿಯಾಗಿ ಹೋಗ್ತಾರೆ. ಇದೇ ನಮ್ಮ ಜೀವನದ ಒಂದು ಸೀಕ್ರೆಟ್. ಯಾವಾಗ ನಮ್ಮಲ್ಲಿ ಕರ್ಮ ಹೆಚ್ಚಿರುತ್ತೋ ಎಲ್ಲರೂ ಶತ್ರುಗಳಾಗಿರ್ತಾರೆ ನಮ್ಗೆ. ಯಾವಾಗ ನಮ್ಮ ಒಳಗಡೆ ದಿನನಿತ್ಯ ಕ್ಲೆನ್ಸ್ ಆಗ್ತಾ ಬರ್ತಾ ಹೋಗುತ್ತೋ, ಸೊ ಅವಾಗ ಶತ್ರುಗಳ ಮಿತ್ರರಾಗ್ತಾ ಬರ್ತಾರೆ. ಸೊ ಅದಕ್ಕೆ ಈ ಪ್ರೇಯರ್ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಈ 4 ಲೈನ್ಸ್ ಚಿಕ್ಕ ಪ್ರೇಯರ್ ನಿಮ್ಮ ಒಳಗಡೆ ಇರುವಂತಹ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ನ ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ. ನಿಮ್ ಲೈಫ್ ಹೇಗಿರ್ಬೇಕು ಆ ತರ ಇರ್ತಾ ಹೋಗುತ್ತೆ. ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಇದಾಗ್ತಾ ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಂತ ಇರ್ತೀರ, ಅಥವಾ ಓದ್ತಾ ಇರ್ತೀರಾ, ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಂತ ಇರ್ತೀರಾ, ಪ್ರತಿಯೊಂದಕ್ಕೂ ಆಗ್ತಾ ಇರುತ್ತೆ. ಕೃಷಿ ಭೂಮಿ ಇರುತ್ತೆ, ಇನ್ನ ಏನು ಆ ಬೆಳೆಗಳು ತುಂಬಾ ಚೆನ್ನಾಗಿ ತೆಗಿಬೇಕಂತ ಇರ್ತೀರಾ, ಅವಾಗ್ಲೂ ಅಷ್ಟೇ ಅಲ್ಲೂ ನೀವು ಪ್ರೇಯರ್ ಹೇಳ್ತಾ ಬರ್ಬೋದು. ಅಲ್ಲಿರುವಂತಹ ಗಿಡಗಳನ್ನ ನೀವು ನೆನ್ಪು ಮಾಡ್ಕೊಂಡು, ಅಥವಾ ಕೃಷಿ ಭೂಮಿ ಅಥವಾ ಫಾರ್ಮ್ಸ್ ಇರುತ್ತೆ ಅಂತ ಜಾಗಗಳಲ್ಲಿ ಅಷ್ಟೇ. ಬಿಸ್ನೆಸ್ ಏರಿಯಾದಲ್ಲಿ ನೀವು ಹೇಳ್ತಾ ಬರ್ಬೋದು, ಫ್ಯಾಕ್ಟ್ರೀಸ್ ಅಲ್ಲಿ ಹೇಳ್ತಾ ಹೋಗ್ಬೋದು. ಐ ಮೀನ್ ಇದೆ ಇಂಡಸ್ಟ್ರಿಯಲ್ ಏರಿಯಾಸ್ಗಳಲ್ಲಿ. ಈಗ ಆಸ್ಟ್ರಾಲಜರ್ಸ್ ಇರ್ತೀರಾ, ನ್ಯೂಮರಾಲಜಿಸ್ಟ್ ಇರ್ತೀರಾ, ನಿಮ್ಮದೇ ಆದ ಪ್ರತಿಯೊಂದು ಕ್ಷೇತ್ರಗಳಿದ್ರು ಅಷ್ಟೇ, ನೀವು ಈ 4 ಲೈನ್ಸ್ ಹೇಳ್ತಾ ಬನ್ನಿ, ನಿಮ್ ಲೈಫಲ್ಲಿ ಮ್ಯಾಜಿಕ್ಸ್ ಆಗ್ತಾ ಬರುತ್ತೆ. ಆಲ್ಮೋಸ್ಟ್ ಎಷ್ಟು ಕವರ್ ಮಾಡಬೇಕು ಅಷ್ಟು ಕವರ್ ಮಾಡಿದ್ವಿ. ಇನ್ನು ನೀವು ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಸೊ ಅದು ನಿಮ್ಗೆ ಬಿಟ್ಟಿದೆ. ಸೊ ಯಾರಿಗಾದ್ರೂ ಏನೋ ಡೌಟ್ ಇದ್ರೆ 1 ಮಿನಿಟ್ ಕೇಳ್ತಾ ಹೋಗಿ, ನಾವು ನೆಕ್ಸ್ಟ್ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅಮ್ಮ ಇದು 4 ಮ್ಯಾಟರ್ ತಗೊಂಡು ಒಂದೇ ಸಲ ಮಾಡ್ಬೋದಾ, ಇಲ್ಲ ಒಂದೊಂದೇ ಮ್ಯಾಟರ್ ಮಾಡ್ಬೇಕಮ್ಮ? ಒಂದೇ ಮ್ಯಾಟರ್ ತಗೊಂಡ್ ಮಾಡಿ. ಒಂದೊಂದೇ ಮ್ಯಾಟರ್. ಮೇಡಮ್, ಸ್ಪಿರಿಚುವಲಿ ಗ್ರೋತ್ ಆಗೋದಕ್ಕೆ ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಮೇಡಮ್? ಸ್ಪಿರಿಚುವಲಿ ಗ್ರೋತ್ ಆಗ್ಬೇಕು ಯಾವ ಸ್ಟಾರ್ಟ್ ಆಗ್ಬೇಕು? ಐ ವಾಂಟ್ ಟು ಗ್ರೋ ಸ್ಪಿರಿಚುವಲಿ ಮೋರ್ ಅಂಡ್ ಮೋರ್. ಐ ವಾಂಟ್ ಟು ಗ್ರೋ ಸ್ಪಿರಿಚುವಲಿ ಮೋರ್ ಅಂಡ್ ಮೋರ್. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಇದು ಸ್ಪಿರಿಚುವಲಿ ಗ್ರೋ ಆಗ್ಬೇಕು. ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಾ ಹೋಗ್ಬೇಕು, ಯೂನಿವರ್ಸ್ ಮಾತಾಡ್ಬೇಕು, ಯೂನಿವರ್ಸ್ ಇಂದ ಹೆಚ್ಚೆಚ್ಚು ಮೆಸೇಜಸ್ ನಾವು ಸ್ವೀಕಾರ ಮಾಡ್ಬೇಕಂದಾಗ, ಡಿಯರ್ ಯೂನಿವರ್ಸ್, ಪ್ಲೀಸ್ ಕನೆಕ್ಟ್ ವಿತ್ ಮೀ ಮೋರ್ ಅಂಡ್ ಮೋರ್. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಓಕೆ, ಸೊ
4 ಪ್ರಾಬ್ಲಮ್ ಇದೆ ಅಂತ ನೀವು ಕೇಳಿದ್ರಿ ಅಲ್ವಾ? ಒಂದನ್ನ ತಗೊಂಡು ಹೇಳ್ತಾ ಹೋಗಿ, ಒಂದನ್ನ ತಗೊಂಡು ನೀವು ಹೇಳ್ತಾ ಹೋಗಿ, ಆಟೋಮೆಟಿಕಲಿ 3 ಪ್ರಾಬ್ಲಮ್ಸ್ ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದು ಇದ್ರದ ಸೀಕ್ರೆಟ್. ಟ್ವಿನ್ ಫ್ಲೇಮ್, ಸೋಲ್ಮೇಟ್ ಕನೆಕ್ಟ್ ಆಗ್ತಾ ಹೋಗ್ಬೇಕು ನಮ್ಮ ಲೈಫಲ್ಲಿ. ಅಂದ್ರೆ ಡಿಯರ್ ಟ್ವಿನ್ ಫ್ಲೇಮ್, ಪ್ಲೀಸ್ ಕನೆಕ್ಟ್ ವಿತ್ ಮೀ, ಐ ಆಮ್ ವೈಟಿಂಗ್ ಫಾರ್ ಯು, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಆಟೋಮೆಟಿಕ್. ಎಸ್. ಹಲೋ ಸರ್, ಮೇಡಮ್, ಒಬ್ರು ಇದನ್ನ ಯಾವ ಟೈಮಲ್ಲಿ ನಾವು ಧ್ಯಾನ ಇದು ಹೇಳ್ಕೋಬೇಕು ಮೇಡಮ್ ಅವರೇ? ಸರ್ 108 ಟೈಮ್ಸ್ ಒಂದ್ಸಲ ಮಾಡಿ ಸಾಕು. ನಿಮಗೆ ಹ್ಮ್ ತುಂಬಾ ನಂಬಿಕೆ ಇದೆ ಅಂದಾಗ ಬೇಕಾದ್ರೆ ಸಂಜೆನ ಬೆಳಿಗ್ಗೆ ಮಾಡಿ, ಬ್ರಾಹ್ಮಿ ಮುಹೂರ್ತ, ಸ್ಪೆಷಲಿ ಬ್ರಾಹ್ಮಿ ಮುಹೂರ್ತ ಬೆಟರ್ ಇದಕ್ಕೆ. ಹ್ಮ್ ಹ್ಮ್ ಮತ್ತೆ ಸಂಜೆ ಮಾಡಿ. ಅದೇ ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಕನೆಕ್ಟ್ ಆಗೋಕ್ಕೆ ಮಿನಿಮಮ್ 21 ಡೇಸ್ ನೀವು 108 ಟೈಮ್ಸ್ ಪ್ರೇ ಮಾಡಿ, ಆಟೋಮೆಟಿಕಲಿ ನಿಮಗೆ ಸಿಗ್ತಾರೆ ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ಸ್. ಮೇಡಮ್ ಮನೆ ಮ್ಯಾಮ್ ಶಾಂತಿ ಸಮಾಧಾನಕ್ಕೆ ಶಾಂತಿ ಸಮಾಧಾನಕ್ಕೂ ಅಷ್ಟೇ. ಶಾಂತಿ ಸರಿ. ನನ್ನಲ್ಲಿ ಹೆಚ್ಚು ಹೆಚ್ಚು ನನ್ನಲ್ಲಿ ಹೆಚ್ಚು ತಾಳ್ಮೆ, ಏನ್ ಹೇಳ್ಬೇಕು, ನನ್ನಲ್ಲಿ ಹೆಚ್ಚು ತಾಳ್ಮೆ ಉಂಟಾಗುತ್ತಿದೆ, ಅಥವಾ ನಾನು ಹೆಚ್ಚು ತಾಳ್ಮೆಯಿಂದ ಇದ್ದೇನೆ. ಪೇಷನ್ಸ್. ಮೇಡಮ್, ಜೊತೆಲಿ ಕೊಲೀಗ್ ಇರ್ತಾರಲ್ಲ ಮೇಡಮ್, ಅವರಿಂದ ಕಿರುಕುಳ ಇರುತ್ತೆ, ಅದರಿಂದ ತಪ್ಪಿಸ್ಕೊಳಕ್ ಏನ್ ಮಾಡ್ಬೋದು ಮ್ಯಾಮ್? ಅವ್ರ ಕಡೆಯಿಂದ ಕಿರುಕುಳ ನೀವೇನ್ ಹೇಳ್ತಾ ಹೋಗ್ಬೇಕಂದ್ರೆ ನಿಮ್ಮ ವರ್ಕಿಂಗ್ ಏರಿಯಾದಲ್ಲೇ ಈ ಪ್ರೇಯರ್ ಹೇಳ್ತಾ ಹೋಗ್ಬೇಕು. ನಿಮ್ಮ ಕೊಲೀಗ್ನ ನೀವು ನೆನ್ಪು ಮಾಡ್ಕೊಳ್ತಾ ಹೋಗಿ. ನಿಮ್ಮ ಕೊಲೀಗ್ನ ನೀವು ನೆನ್ಪು ಮಾಡ್ಕೊಳ್ಳಿ. ಸೊ ಕೊಲೀಗ್ನ ನೆನ್ಪು ಮಾಡ್ಕೊಂಡು ಅವರ ಹಾರ್ಟ್ ಮಧ್ಯೆ ಒಂದು ಪಿಂಕ್ ಎನರ್ಜಿನ ಕನೆಕ್ಟ್ ಮಾಡ್ತಾ ಹೋಗಿ. ಆ ಕೊಲೀಗ್ನ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಹಿಂದಿನ ಜನ್ಮದ ಶತ್ರು ನಿಮ್ ಕೊಲೀಗಾಗಿ ಸಿಕ್ಕಿರ್ತಾರೆ. ಸೊ ಅಥವಾ ಅದಕ್ಕೆ ಈ ಥರ ಸಮಸ್ಯೆಗಳಾಗುತ್ತೆ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಹೇಳಿದಾಗ 21 ಡೇಸ್ ಹೇಳ್ತಾ ಹೋಗಿ. ಅದೇ ಜಾಗದಲ್ಲಿ ಹೇಳಿ, ಎಲ್ಲಿ ನಿಮ್ಗೆ ತೊಂದರೆ ಕೊಡ್ತಾ ಇರ್ತಾರೆ ಅಲ್ಲಿ ಮ್ಯಾಜಿಕ್ಸ್ ಆಗ್ತಾ ಹೋಗುತ್ತೆ. ಬಟ್ ಹೇಳುವಾಗ ಪಾಸಿಟಿವ್ ಆಗಿರ್ಬೇಕು. ಇಷ್ಟು ದಿನದಲ್ಲಿ ನಮಗೆ ಮ್ಯಾಜಿಕ್ಸ್ ಆಗ್ತಾ ಹೋಗುತ್ತೆ ಅಂತ 100% ಪಾಸಿಟಿವ್ ಇಂಟೆನ್ಷನ್ ಅಲ್ಲಿ ಹೇಳಿ, ಅಲ್ಲಿ 100% ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಅಮ್ಮ ಎಕ್ಸಾಮ್ಸ್ ಅಲ್ಲೇ ಅಟೆಂಪ್ಟ್ ಮಾಡ್ತಾ ಇರ್ತಾರೆ, ಪಾಸ್ ಆಗ್ತಾನೆ ಇರಲ್ಲ ಅಂಥವ್ರಿಗೆ ಅಷ್ಟೇ, ನೀವು ಅವ್ರಿಗೆ ಹೇಳಿ, ನನಗೆ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ತಾ ಇದೆ ಅಂತ. ಅವ್ರು ಒಂದು ಸೆಂಟೆನ್ಸ್ ಇಮ್ಯಾಜಿನ್ ಮಾಡ್ತಾ ಈ ಪ್ರೇಯರ್ ಹೇಳ್ಬೋದು, ಅಥವಾ ನೀವೇ ಅವ್ರನ್ನ ನೆನ್ಪು ಮಾಡ್ಕೊಂಡು ಈ ಪ್ರೇಯರ್ ಮಾಡ್ತಾ ಹೋಗ್ಬೋದು. ಓಕೆ ಮತ್ತೆ ಸೊ ಬೇರೆ ಹೇಳಿ. ಅಮ್ಮ, ಹಾ. ಜಾಬ್ ಗೆ ವೇಟ್ ಮಾಡ್ತಿರ್ತಾರ ಅದು ಆಪರ್ಚುನಿಟೀಸ್ ಅಷ್ಟೇ, ಅದನ್ನು ಅಷ್ಟೇ. ಜಾಬ್ ಏನಾಗುತ್ತಂದ್ರೆ, ಒಂದು ಒಳ್ಳೆ ಜಾಬ್ ಸಿಕ್ಕಿದೆ ಅಂತ ಇಮ್ಯಾಜಿನ್ ಮಾಡ್ಕೋಬಹುದು, ಅಥವಾ ಒಂದ್ ಸೆಂಟೆನ್ಸ್ ಅವ್ರಿಗೆ ಹೇಗ್ ಬೇಕೋ ಅವ್ರ ಫಾರ್ಮೇಶನ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಇದು ನೆಕ್ಸ್ಟ್ ಅವ್ರ ಪ್ರೋಗ್ರೆಸ್ಗೆ ಅಥವಾ ಪ್ರಮೋಷನ್ಗೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಅವ್ರು ಇಮ್ಯಾಜಿನ್ ಮಾಡ್ಕೊಳ್ಳಿ ಏನ್ ಬೇಕಂತ. ಒಂದು ಪ್ರಮೋಷನ್ ಬೇಕು, ಒಂದು ಒಳ್ಳೆ ಜಾಬ್ ಬೇಕು, ಜಸ್ಟ್ ಅವ್ರು ಇಮ್ಯಾಜಿನ್ ಮಾಡ್ಕೊಂಡು 4 ಲೈನ್ಸ್ 108 ಟೈಮ್ಸ್. ಅದು ಎಲ್ಲರಿಗೂ 4 ಲೈನ್ಸ್ ಅಪ್ಲಿಕೇಬಲ್ ಆಗುತ್ತೆ. ಮೇಡಮ್, ಇದು ಯಾರು ಬೇಕಾದ್ರೆ ಹೇಳ್ಕೋಬೋದಾ ಮೇಡಮ್ ಇದು? ಎಸ್, ಅದೇ ನಾನು ಅವಾಗ್ಲಿಂದ ಹೇಳ್ತಾ ಇರೋದು, ಆಗ್ಲಿಂದನೇ ಇದೇ ಅಲ್ಲ, ಹೇಳ್ತಾ ಬೇರೆ ಮನೆಯಲ್ಲಿ ಯಾರಿಗಾದ್ರೂ ಹೇಳ್ಬೋದಾ? ಹೇಳಿ ಹೇಳ್ಕೊಳ್ಳಿ ಅಂತ. ಹೇಳಿ 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 ಹೇಳಿ. ಓಕೆ. ಓಕೆ ಓಕೆ, ನನಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಅಮ್ಮ, ಕೋರ್ಟ್ ಸಮಸ್ಯೆಗೆ ಏನ್ ಹೇಳ್ಬೋದಮ್ಮ? ಕೋರ್ಟ್ ಕೇಸ್ ನಂಬರ್ ಕೋರ್ಟ್ ಸಮಸ್ಯೆಗೂ ಅಷ್ಟೇ. ಈ ಕೇಸ್ ನನ್ನ ಪರವಾಗಿ ಆಗ್ತಾ ಇದೆ ಅಂತ ನೀವು ಇಮ್ಯಾಜಿನ್ ಮಾಡ್ತಾ ಹೋಗಿ. ಈ ಕೇಸ್ ನಿಮ್ದು ಏನ್ ಕೇಸ್ ಇದೆಯೋ, ಈ ಕೇಸ್ ನಮ್ಮ ಪರವಾಗಿ ಆಗ್ತಾ ಇದೆ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಬ್ರಾಹ್ಮಿ ಮುಹೂರ್ತ ದಿ ಬೆಸ್ಟ್ ಟೈಮು. ಬ್ರಾಹ್ಮಿ ಮುಹೂರ್ತಲ್ಲಿ ನೀವು ಹೇಳ್ಕೊಂಡು 100% 108 ಟೈಮ್ಸ್ ನಮ್ಮ ಕ್ಲಾಸ್ ಆದ್ಮೇಲೆ ಹೇಳಿ, ಅಥವಾ 4:45 ಸ್ಟಾರ್ಟ್ ಮಾಡಿ. 4:44 ವಿಶ್ ಫುಲ್ಫಿಲ್ ನಂಬರ್. ಆ 4:44 ಸ್ಟಾರ್ಟ್ ಮಾಡಿ, ಪ್ರತಿಯೊಬ್ಬರಿಗೂ ಆಗೇ ಆಗುತ್ತೆ. ಓಕೆ ಅಮ್ಮ, ಧನ್ಯವಾದ. ಎಸ್, ಇವಾಗ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಇನ್ನು ಏನೇ ಆಲ್ಮೋಸ್ಟ್ ಎಲ್ಲ ಹೇಳಾಗಿದೆ, ಅದ್ರಲ್ಲಿ ರಿಪೀಟ್ ಮಾಡ್ತಿದ್ದೀರಾ ಅಷ್ಟೇ, ಇನ್ನೇನಿಲ್ಲ. ಸೊ ಚೇತನ್ ಸರ್, ನಾನೊಂದು ಫೋಟೋ ಶೇರ್ ಮಾಡಕ್ ಹೇಳಿದ್ದೆ, ಅದೊಂದು ಫೋಟೋ ಶೇರ್ ಮಾಡಿ. ಸೊ ಇಬ್ರು ಮಕ್ಕಳು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್. ಸೊ ಎಲ್ಲರೂ 1 ಮಿನಿಟ್ ಇವ್ರಿಗೆ ಹೀಲಿಂಗ್ ಮಾಡಿ. ಡಿವೈನ್ ವೈಟ್ ಲೈಟ್ ಆರ್ ಗೋಲ್ಡನ್ ಲೈಟ್ ಎನರ್ಜಿ ಮಾಡ್ತಾ ಹೋಗಿ. ನಮ್ಮ ಮಹಾದೇವ್ ಸ್ವಾಮಿ ಅವರ ಮಗಳು ನಮ್ಮ ಮಾರ್ನಿಂಗ್ ಮೆಡಿಟೇಷನ್ಸ್ಗೆ ಅಟೆಂಡ್ ಮಾಡ್ತಿದ್ದಾರೆ, ಮತ್ತೆ ನಮ್ಮ ಬನಶಂಕರಿ ಮೇಡಮ್ ಒಬ್ಬ ಮಗಳು. ಸೊ ಅಲ್ಲಿಯೂ 1 ಮಿನಿಟ್ ಎನರ್ಜಿ ಸೆಂಡ್ ಮಾಡ್ತಾ ಹೋಗಿ.
Yes. Yes, sir. Thank you. ಓಕೆ, ಸೊ ಈಗ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಹಾಗೆ ಎಕ್ಸಾಮ್ಸ್ ಮಕ್ಕಳು ಏಂಜಲ್ಸ್ ಇಬ್ರು ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಯಾರು? ಆರ್ಕೇಂಜಲ್ ಯೂರಿಯಲ್ ಅಂಡ್ ಜೆರಾಕಿಲ್. ಆ ಏಂಜಲ್ಸ್ಗೂ ಪ್ರೇರ್ ಮಾಡ್ತಾ ಹೋಗ್ಬೋದು. ಆಶಾ ಮಾಡೋದು ನೀವು ಈ ಟೆಕ್ನಿಕ್ ಯೂಸ್ ಮಾಡಿ. ಆರ್ಕೇಂಜಲ್ ಯೂರಿಯಲ್ ಅಂಡ್ ಜೆರಾಕಿಲ್ ಮಕ್ಕಳು ಆಲ್ಮೋಸ್ಟ್ ನೀವು ಟೀಚರ್ ಆಗಿರೋದ್ರಿಂದ ಯಾರೆಲ್ಲ ಟೀಚರ್ಸ್ ಇದ್ದೀರಾ, ಮಕ್ಕಳು ಎಕ್ಸಾಮ್ಸ್ ಬರೀತಿರುವಾಗ ಆರ್ಕೇಂಜಲ್ ಯೂರಿಯಲ್ ಅಂಡ್ ಜೆರಾಕಿಲ್ ಬಂದು ಹೆಲ್ಪ್ ಮಾಡಿ ಅಂದ್ರೆ ಆಟೋಮೆಟಿಕಲಿ ಬಂದು ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಆಶಾ ಮೇಡಮ್. ಎಸ್, ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತೇವೆ. ಮೆಡಿಟೇಷನ್ ಸ್ಟಾರ್ಟ್ ಮಾಡುವಾಗ ಇವತ್ತು ಏನಂದ್ರೆ ನಮ್ಮ ಒಳಗಡೆ ಇರುವಂತಹ ನೆಗೆಟಿವಿಟಿನ ಅಥವಾ ಕರ್ಮಗಳನ್ನ ಕಳ್ಕೊಳ್ಳೋಕೆ ಒಂದು ಧ್ಯಾನ. ಇವತ್ತು ಹೊಪ್ಪುನೊಪ್ಪುನ ಪ್ರೇಯರ್ಸ್ ಹೇಳ್ತಾ, ಹಿಂದೆ ಎಷ್ಟೋ ಜನ್ಮಗಳಲ್ಲಿ ಎಷ್ಟೋ ಜನರಿಗೆ ಹರ್ಟ್ ಮಾಡಿರ್ತೀವಿ, ಅದಕ್ಕೆಲ್ಲ ನಾವು ಸಾರಿ ಕೇಳ್ತಗೋಣ. ಅವರೇ ಎಲ್ಲ ನಮ್ಗೆ ತೊಂದರೆ ಕೊಡ್ತಾ ಇರ್ತಾರೆ. ಇವತ್ತು ಈ ಹೊಪ್ಪುನೊಪ್ಪುನದ ಮುಖ್ಯ ಉದ್ದೇಶ, ಮೇನ್ ಹೊಪ್ಪುನೊಪ್ಪನ ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಏನು ನೆಗೆಟಿವಿಟಿ ಅದು ರಿಲೀಸ್ ಆಗತ್ತೆ. ಹೇಗೆ ರಿಲೀಸ್ ಆಗುತ್ತೆ? 4 ಪದಗಳು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಮ್ಯಾಜಿಕ್ಸ್ ಆಗ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ 4 ಸೆಂಟೆನ್ಸು. ಓಕೆ, ಸೊ ಅದಕ್ಕೆ ಇವಾಗ ನಾವು ಮೆಡಿಟೇಷನ್ ಮಾಡ್ತಾ ಹೋಗ್ಬರೋಣ. ಒಂದು 15 to 20 minutes. ಎಲ್ಲರೂ ಕಣ್ಗಳನ್ನ ಮುಚ್ಚಿ ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. 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 ನಿಮ್ಮೆಲ್ಲರ ಸಂಪೂರ್ಣ ಶರೀರ ಹೆಚ್ಚಿನ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್. ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್. ನಿಮ್ಮ 2 ಪಾದಗಳಲ್ಲಿ ಡಿವೈನ್ ವೈಟ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಪ್ರಜ್ವಲಿಸ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ 2 ಪಾದಗಳು ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿಯಲ್ಲಿದೆ ಮತ್ತು ನಿಮ್ಮ 2 ಪಾದಗಳಲ್ಲಿ ಡಿವೈನ್ ವೈಟ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ 2 ಮಂಡಿ ಚಿಪ್ಪಗಳಲ್ಲಿ ಡಿವೈನ್ ವೈಟ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ 2 ಕಾಲುಗಳು ಸಂಪೂರ್ಣವಾಗಿ ಡಿವೈನ್ ವೈಟ್ ಲೈಟ್ ಎನರ್ಜಿಯಿಂದ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಹೊಟ್ಟೆ ಭಾಗದಲ್ಲಿ ಡಿವೈನ್ ವೈಟ್ ಲೈಟ್ ಎನರ್ಜಿ ಇದೆ. ನಿಮ್ಮ ಹೊಟ್ಟೆ ಭಾಗದಲ್ಲಿ ಇವತ್ತು ಎಲ್ಲ ಅನಾರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ಹೊರ ಹೋಗ್ತಾ ಇದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಎದೆ ಭಾಗದಲ್ಲಿ ಮತ್ತು ಹೃದಯ ಭಾಗದಲ್ಲಿ ಡಿವೈನ್ ವೈಟ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಗಂಟಲಿನ ಭಾಗದಲ್ಲಿ ಡಿವೈನ್ ವೈಟ್ ಲೈಟ್ ಎನರ್ಜಿ ಬ್ರಹ್ಮಾಂಡದಲ್ಲಿ ಪ್ರಜ್ವಲಿಸ್ತಾ ಇರುವಂತಹ ಕಾಸ್ಮಿಕ್ ಎನರ್ಜಿ ನಿಮ್ಮೆಲ್ಲರ ಗಂಟಲಿನ ಭಾಗದಲ್ಲಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್.
ವಾಕ್ಸಿದ್ಧಿ ಹಾಗೂ ವಾಕ್ಶುದ್ಧಿಯ ಯೋಗ ಪ್ರತಿಯೊಬ್ಬರಿಗೂ ಲಭಿಸ್ತಾ ಇದೆ. ನಿಮ್ಮ ಎರಡೂ ಕೈಗಳಲ್ಲಿ ಡಿವೈನ್ ವೈಟ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಪ್ರಜ್ವಲಿಸ್ತಾ ಇದೆ. ನಿಮ್ಮ ಎರಡೂ ಹಸ್ತಗಳು ಸಾಮಾನ್ಯವಾದ ಹಸ್ತಗಳಲ್ಲ, ದೈವಿ ಶಕ್ತಿ, ದೈವಿ ಕೃಪೆ ಹೊಂದಿರುವಂತ ಅತ್ಯದ್ಭುತವಾದ ಹಸ್ತಗಳು. ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಎರಡೂ ಹಸ್ತಗಳಲ್ಲಿರುವಂತಹ ರೇಖೆಗಳು ಇಂದು ಅದೃಷ್ಟ ರೇಖೆಗಳಾಗಿ ಬದಲಾಗ್ತಾ ಇದೆ. ನಿಮ್ಮ ಎರಡೂ ಹಸ್ತಗಳಲ್ಲಿರುವಂತಹ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಗಳು ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ದೇಹದಲ್ಲಿರುವಂತಹ 26 ರೇಖೆ ಎನರ್ಜಿ ಪಾಯಿಂಟ್ಸ್ ಗಳಲ್ಲಿ ಡಿವೈನ್ ವೈಟ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಎರಡೂ ಕಿವಿಗಳಲ್ಲಿ ಹಾಗೂ ಮುಖದ ಭಾಗದಲ್ಲಿ ಡಿವೈನ್ ವೈಟ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಪ್ರಜ್ವಲಿಸ್ತಾ ಇದೆ. ನಿಮ್ಮ ಲೆಫ್ಟ್ ಸೈಡ್ ಹಾಗೂ ರೈಟ್ ಸೈಡ್ ಬ್ರೈನ್ ನಲ್ಲಿ ಡಿವೈನ್ ವೈಟ್ ಲೈಟ್ ಎನರ್ಜಿ ಹೆಚ್ಚೆಚ್ಚು ಆಕ್ಟಿವೇಟ್ ಆಗ್ತಿದೆ. ರಿಲ್ಯಾಕ್ಸ್, 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 ರಿಲ್ಯಾಕ್ಸ್. ನಿಮ್ಮ ಸಂಪೂರ್ಣ ಶರೀರ ಡಿವೈನ್ ವೈಟ್ ಲೈಟ್ ಎನರ್ಜಿಯಿಂದ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ನಾನ್ ಟರಿಂದ 1 ಕೌಂಟ್ ಬರುವಾಗ ನೀವೊಂದು ಬಿಳಿ ಬೆಳಕಿನ ಅತ್ಯದ್ಭುತವಾದ ಲೋಕದಲ್ಲಿ ಇರ್ತೀರ. ಬಿಳಿ ಬೆಳಕಿನ ಒಂದು ಅತ್ಯದ್ಭುತವಾದ ಲೋಕದಲ್ಲಿ ಇರ್ತೀರ. 10, 9, 8, 7, 6, 5, 4, 3, 2, yes, 1. ರಿಲ್ಯಾಕ್ಸ್. ಇವೆಲ್ಲ ಒಂದು ಬಿಳಿ ಬೆಳಕಿನ ಅತ್ಯದ್ಭುತವಾದ ಲೋಕದಲ್ಲಿ ಇದ್ದೀರಾ. ಕರ್ಮವನ್ನ ಕಳ್ಕೊಳ್ಳೋಕೆ ಅಂತ ನೀವೆಲ್ಲ ಈ ಲೋಕದಲ್ಲಿ ಬಂದಿದ್ದೀರಾ. ಬಿಳಿ ಬೆಳಕಿನ ಸುಂದರವಾದ ಲೋಕದಲ್ಲಿ ಪ್ರತಿಯೊಬ್ಬರು ನಡೀತಾ ಮುಂದೆ ಮುಂದೆ ಸಾಗ್ತಾ ಇದ್ದೀರಾ. ಎಷ್ಟು ಸುಂದರವಾದ ವಾತಾವರಣ ಅಂದ್ರೆ ಅದು ಹೇಳಕ್ಕೆ ಪದಗಳೇ ಸಾಲದು. ಅಂತ ಸ್ವರ್ಗ ಸದೃಶವಾದ ಒಂದು ಸ್ಥಳದಲ್ಲಿ ಇದ್ದೀರಾ. ಅಂತ ಸುಂದರವಾದ ಪ್ರಕೃತಿ. ಹಾಗೆ ನಿಮ್ಮ ಒಂದು ಗುರಿಯನ್ನ ಮಾಡ್ತಾ ಹೋಗ್ಬೇಕು. ನಿಮ್ಮ ಗುರಿ ಏನು? ನಿಮ್ಮ ಕರ್ಮದ ಭಾರವನ್ನ ಕಳ್ಕೊಳ್ಳೋದೇ ನಿಮ್ಮ ಈ ಧ್ಯಾನದ ಗುರಿ. ನಿಮ್ಮ ಕರ್ಮಗಳ ಭಾರವನ್ನ ಕಳ್ಕೊಳ್ಳಕ್ಕೆ ನಾವೀಗ 4 ಸ್ಟೆಪ್ನ ದಾಡುತ್ತಾ ಹೋಗ್ಬೇಕು. ಹಾಗೆ ನಡೀತಾ ಮುಂದೆ ಮುಂದೆ ಸಾಗ್ತಾ ಇದ್ದೀರಾ. ನಡೆಯುವಂತ ದಾರಿಯಲ್ಲೇ ನಮ್ಗೆ ಹಲವಾರು ಸವಾಲುಗಳಿದೆ. ಆ ಹಲವಾರು ಸವಾಲುಗಳನ್ನ ದಾಟ್ತಾ ನಮ್ಮ ಒಂದು ಕರ್ಮಗಳನ್ನ ಕಳ್ಕೊಂಡು ಫೈನಲ್ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗ್ತಾ ಹೋಗ್ತಾ ಇದೀವಿ. ನಡೀತಾ ಮುಂದೆ ಸಾಗ್ತಾ ಇದೀವಿ. ಒಂದು ನಡೀತಾ ಇರುವಂತ ದಾರಿಯಲ್ಲೇ ಒಂದು ರೌಂಡ್ ಸರ್ಕಲ್, ಒಂದು ಪುಟ್ಟ ಸರ್ಕಲ್ ಕಾಣಿಸ್ತಾ ಇದೆ. ನಿಮ್ಮ ಒಂದು ಇಬ್ರು ನಿಲ್ವಂತ ಒಂದು ಸರ್ಕಲ್. ಅದರಲ್ಲಿ ಒಂದು ವರ್ಡಿಂಗ್ ಬರ್ತಿದ್ದಾರೆ, ಐ ಆಮ್ ಸಾರಿ. ಆ ವರ್ಡಿಂಗ್ ಮೇಲೆ ಹೋಗಿ ನಿಲ್ತಾ ಇದ್ದೀರಾ. ಅದು ಸಾಮಾನ್ಯವಾದ ಒಂದು ಸ್ಥಳ ಅಲ್ಲ. ನೀವು ಈ ಬ್ರಹ್ಮಾಂಡಕ್ಕೆ ಕ್ಷಮೆನ ಕೇಳ್ತಾ ಇದ್ದೀರಾ. ಹಿಂದೆ ನಾವ್ ಎಷ್ಟೋ ಜನರಿಗೆ ನೋವು ಮಾಡಿದೀವಿ, ಹರ್ಟ್ ಮಾಡಿದೀವಿ. ಅವ್ರೆಲ್ರಿಗೂ ನಾವೀಗ ಕ್ಷಮೆನ ಕೇಳ್ತಾ ಇದೀವಿ. ನಿಮ್ಮ ತಂದೆ ತಾಯಿಯರಿಗೆ ನೋವು ಮಾಡಿರ್ಬೋದು, ನಿಮ್ಮ ಮಕ್ಕಳಿಗೆ ನೋವು ಮಾಡಿರ್ಬೋದು, ಅಥವಾ ಪರ್ಪಸ್ಫುಲಿ ಗೊತ್ತೋ ಗೊತ್ತಿಲ್ಲ ಬೇರೆಯವ್ರಿಗೆ ಹರ್ಟ್ ಮಾಡಿರ್ಬೋದು. ನಿಮ್ಮಿಂದ ಹಲವಾರು ತಪ್ಪುಗಳಾಗಿರ್ಬೋದು. ಹಿಂದೆ ಎಷ್ಟೋ ಜನ್ಮಗಳಲ್ಲಿ ತಪ್ಪುಗಳಾಗಿರ್ಬೋದು. ಎಲ್ಲದಕ್ಕೂ ಸೇರಿ ನಾವೀಗ ಕ್ಷಮೆನ ಕೇಳ್ತಾ ಇದೀವಿ. ಸಾರಿ. ನಮ್ಮಿಂದ ತಪ್ಪಾಯ್ತು, ನಾವು ಕೇಳ್ತಾ ಇದೀವಿ. ನಾವೀಗ ಶೂನ್ಯ. ನಮ್ಮ ಮನಸ್ಸಿನಲ್ಲಿರುವಂತ ಎಲ್ಲ ನೋವನ್ನ ಹೊರಗೆ ಹಾಕ್ತಾ ಇದೀವಿ.
ಪ್ರತಿಯೊಂದು ವಿಷಯಗಳಿಗೂ ನಮ್ಮಿಂದ ಆದಂತಹ ತಪ್ಪುಗಳಿಗೆ ನಾವೀಗ ಇಲ್ಲಿ ಸಾರಿಯನ್ನ ಕೇಳ್ತಾ ಇದೀವಿ. ನಮ್ಮಲ್ಲಿರುವಂತಹ ಈಗೋನ ನಾವು ಹೊರ ಹಾಕ್ತಾ ಇದೀವಿ. ನಮ್ಮ ಒಳಗಡೆ ಇರುವ ನಮ್ಮ ಸಾಧನೆಗೆ ಅಡೆತಡೆಯಾಗಿರುವಂತ ನಮ್ಮ ಪ್ರತಿಷ್ಠೆಯನ್ನು ನಾವು ಹೊರ ಹಾಕ್ತಾ ಇದೀವಿ. ಬ್ರಹ್ಮಾಂಡ ನಮ್ಮ ಒಂದು ಸಾರಿಯನ್ನ ಆಕ್ಸೆಪ್ಟ್ ಮಾಡಿದೆ. ನಿಮ್ಮೆಲ್ಲರ ಸಾರಿಯನ್ನ ಬ್ರಹ್ಮಾಂಡ ಆಕ್ಸೆಪ್ಟ್ ಮಾಡಿದೆ. ಬ್ರಹ್ಮಾಂಡ ಒಂದು ಬ್ಲೆಸ್ಸಿಂಗ್ಸ್ ನ ಕಳಿಸ್ತಾ ಇದೆ. ಆಶೀರ್ವಾದದ ಮುಖಾಂತರ ಲಕ್ಷಾಂತರ ಡಿವೈನ್ ವೈಟ್ ಲೈಟ್ಸ್ ಎನರ್ಜಿ ನಿಮ್ಮಲ್ಲಿ ಈಗ ಆಕ್ಟಿವೇಟ್ ಆಗ್ತಾ ಇದೆ. ಬ್ರಹ್ಮಾಂಡದಿಂದ ಅಪರಿಮಿತವಾದ ಲಕ್ಷಾಂತರ ನಕ್ಷತ್ರಗಳು ಬಿಳಿ ಬೆಳಕಿನ ರೂಪದಲ್ಲಿ ನಿಮ್ಮ ದೇಹಕ್ಕೆ ಬಂದು ಸೇರ್ಪಡೆ ಆಗ್ತಾ ಇದೆ. ಈಗ ನಿಮ್ಮ ದೇಹ ಸಾಮಾನ್ಯವಾದ ದೇಹವಲ್ಲ, ಬ್ರಹ್ಮಾಂಡದಿಂದ ಅಪರಿಮಿತವಾದ ಒಂದು ಶಕ್ತಿಯನ್ನ ಪಟ್ಕೊಂಡಂತಹ ಒಂದು ದೈವಿಕ ಶರೀರವಾಗಿದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹಾಗೆ ಮುನ್ನಡೆತಾ ಸಾಗ್ತಾ ಇದ್ದೀರಾ. ನಮ್ಮನ್ನ ನಾವು ಪರಿಶುದ್ಧಗೊಳಿಸ್ಕೊಳಕ್ಕೆ ಇನ್ನೊಂದು ಸ್ಟೆಪ್ ಇದೆ. ನಾವು ಯೂನಿವರ್ಸ್ಗೆ ಕೇಳ್ತಾ ಇದೀವಿ, ಪ್ಲೀಸ್ ಫರ್ಗಿವ್ ಮೀ, ನಮ್ಮನ್ನ ಕ್ಷಮಿಸಿ. ಹಾಗೆ ಮುನ್ನಡೆದು ಸಾಗ್ತಾ ಇದ್ರ. ಎರಡನೇ ಸರ್ಕಲ್ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ಎರಡನೇ ಸರ್ಕಲ್ ನಾವು ಹೋಗಿ ನಿಲ್ತಾ ಇದ್ವಿ. ನಾವು ಯೂನಿವರ್ಸ್ಗೆ ಪ್ರೇ ಮಾಡ್ತಾ ಇದ್ವಿ, ಪ್ಲೀಸ್ ಫರ್ಗಿವ್ ಮೀ. ಈ ಜನ್ಮದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ. ಆ ಎಲ್ಲ ಸಮಸ್ಯೆಗಳನ್ನ ನೆನ್ಪು ಮಾಡ್ಕೊಳ್ಳಿ. ಯಾವುದು ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ, ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಬೇರೆ ಥರ್ಡ್ ಪಾರ್ಟೀಸ್ ತೊಂದರೆ ಕೊಡ್ತಾ ಇರ್ಬೋದು, ಎಲ್ಲವನ್ನ ನೀವು ನೆನ್ಪು ಮಾಡ್ತಾ ಹೋಗಿ. ಸೊ ಪ್ಲೀಸ್ ಫರ್ಗಿವ್ ಮೀ. ಆ ಎಲ್ರಿಗೂ ನಾವು ಕ್ಷಮೆನ ಯಾಚಿಸ್ತಾ ಇದ್ದೀವಿ. ರಿಲ್ಯಾಕ್ಸ್. ಹಾಗೆ ನೀವು ಬಂದಂತ ದಾರಿಯಲ್ಲಿ ಮುಂದೆ ಮುಂದೆ ಸಾಗ್ತಾ ಇದ್ದೀರಾ. ಥರ್ಡ್ ಸರ್ಕಲ್ ನಿಮ್ಗೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಈ ಬ್ರಹ್ಮಾಂಡಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೀವಿ. ನಿಧಾನವಾಗಿ ಆ ಥರ್ಡ್ ಸರ್ಕಲ್ ಹೋಗಿ ನಿಂತ್ರಿ. ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದೀವಿ. ಈ ಬ್ರಹ್ಮಾಂಡ ನಮ್ಗೆ ಹಲವಾರು ಉಪಯುಕ್ತವಾದ ಒಂದು ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಕೊಡ್ತಾ ಇದೆ. ನಮ್ಗೆ ಪಂಚಭೂತಗಳನ್ನ ನಮ್ಗೆ ಕೊಟ್ಟಿದೆ. ಸಿರಿ ಸಂಪತ್ತು ಸಮೃದ್ಧಿಯನ್ನ ಕೊಟ್ಟಿದೆ. ಹಲವಾರು ಒಳ್ಳೆ ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ. ಜ್ಞಾನ ಇದೆ, ಒಂದು ಒಳ್ಳೆ ಕೆಲಸ ಇದೆ. ಪ್ರತಿಯೊಂದಕ್ಕೂ ನಾವೀಗ ಥ್ಯಾಂಕ್ ಯು ಹೇಳ್ತಾ ಇದೀವಿ. ಬ್ರಹ್ಮಾಂಡ ನಮ್ಗೆ ಏನೇನ್ ಕೊಟ್ಟಿದ್ಯೋ, ನಿಮ್ಮ ಜೀವನದಲ್ಲಿ ಅಪರಿಮಿತವಾದ ಪ್ರೀತಿ ಇದೆ, ಸುಖ ಸಮೃದ್ಧಿ ನೆಮ್ಮದಿ ಇದೆ. ಪ್ರತಿಯೊಂದಕ್ಕೂ ನಾವೀಗ ಥ್ಯಾಂಕ್ ಯು ಹೇಳ್ತಾ ಇದೀವಿ. ಬ್ರಹ್ಮಾಂಡಕ್ಕೆ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದೀವಿ. ಈ ಬ್ರಹ್ಮಾಂಡ ಬ್ಲೆಸ್ಸಿಂಗ್ಸ್ ಮುಖಾಂತರ ನಮ್ಗೆ ಒಂದು ಡಿವೈನ್ ಎನರ್ಜಿ ನಮ್ಮಲ್ಲಿ ಆಕ್ಟಿವೇಟ್ ಮಾಡ್ತಾ ಇದೆ. ಡಿವೈನ್ ಗೋಲ್ಡನ್ ಎನರ್ಜಿ ನಮ್ಮಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ. ನಮ್ಮೆಲ್ಲರ ಆತ್ಮದಲ್ಲಿ ಪ್ರತಿಯೊಬ್ಬರಲ್ಲಿ ಒಂದು ಚೈತನ್ಯ ಶಕ್ತಿ ಇದೆ. ಆ ಚೈತನ್ಯ ಶಕ್ತಿಗೆ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಒಳಗೆ ಗೋಲ್ಡನ್ ಲೈಟ್ ಎನರ್ಜಿ
ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ಹಾಗೆ ಮುನ್ನಡೆತಾ ಸಾಗ್ತಾ ಇದ್ದೀರಾ. ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ಇದೆ. ಬಟರ್ಫ್ಲೈಸ್ ನೋಡ್ತಾ ಇದ್ದೀರಾ. ಬಣ್ಣ ಬಣ್ಣದ ಹೂಗಳು, ಕಣ್ಣಿಗೆ ಹಬ್ಬ ಅಂತ ಬಣ್ಣ ಬಣ್ಣದ ಹೂಗಳು ನೀವು ಹೋಗುವಂತ ದಾರಿಲಿ ನೋಡ್ಕೊಂಡು ಹೋಗ್ತಾ ಇದ್ದೀರಾ. ಜೀವನದಲ್ಲಿ ನಮ್ಗೆ ಇದಕ್ಕಿಂತ ಇನ್ನೇನ್ ಬೇಕು ಅನ್ನುವಂತಹ ಸಂತೃಪ್ತ ಭಾವನೆ ನಿಮ್ಮಲ್ಲಿ ಆಗ್ತಾ ಇದೆ. ರಿಲ್ಯಾಕ್ಸ್. 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 4ನೇ ಸರ್ಕಲ್ ಕಣ್ಣೆ ಕಾಣಿಸ್ತಾ ಇದೆ. 4ನೇ ಸರ್ಕಲ್ ಅಲ್ಲಿ ಹೋಗಿ ನಿಂತ್ರಿ. ಐ ಲವ್ ಯು ಅನ್ನುವಂಥ ಒಂದು ವರ್ಡಿಂಗ್ ಇದೆ. ನಾವು ಪ್ರತಿಯೊಬ್ಬರನ್ನ ಪ್ರೀತಿಸ್ತೀವಿ. ಯಾರು ನಿಮ್ಗೆ ತೊಂದರೆ ಕೊಡ್ತಾ ಇದ್ರೆ ನಾವು ಅವ್ರನ್ನ ಪ್ರೀತಿಸ್ತಾ ಇದೀವಿ. ಐ ಲವ್ ಯು. ಪ್ರತಿಯೊಬ್ಬರನ್ನ ನಾವು ಪ್ರೀತಿಸ್ತಾ ಇದೀವಿ. ಒಂದು ಅನ್ಕಂಡೀಷನಲ್ ಲವ್ ನನ್ನ ಹೃದಯದಿಂದ ಹೊರ ಹೊಮ್ತಾ ಇದೆ. ಸಾವಿರಾರು ಲಕ್ಷಾಂತರ ಪಿಂಕ್ ಲೈಟ್ ಎನರ್ಜೀಸ್ ನನ್ನ ಅನಾಹತ ಚಕ್ರನ ಹೃದಯ ಭಾಗದಿಂದ ಹೊರಹೊಮ್ಮಿ ಇಡೀ ಯೂನಿವರ್ಸ್ ಅಲ್ಲಿ ಕವರ್ ಆಗ್ತಾ ಇದೆ. ಅಷ್ಟು ಅನ್ಕಂಡೀಷನಲ್ ಲವ್, ಪ್ರತಿಯೊಬ್ಬರಲ್ಲಿ ಪ್ರೀತಿ ವಿಶ್ವಾಸವನ್ನ ತೋರಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿಯನ್ನು ಹಂಚ್ತಾ ಇದ್ದೀರಾ. ನಿಮ್ಮ ಪ್ರೀತಿಯಲ್ಲಿ ಎಲ್ಲರೂ ಸರ್ವಸಾಮಾನ್ಯರು ಅಂತ ಒಂದು ಭಾವನೆ ನಿಮ್ಮಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. 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 ಫೈನಲ್ ಡೆಸ್ಟಿನೇಷನ್ ಒಂದು ವೈಟ್ ಪಿರಮಿಡ್ ಕಾಣಿಸ್ತಾ ಇದೆ. ಪಿರಮಿಡ್ ಧ್ಯಾನ ಮಂದಿರ, ತುಂಬಾ ಸುಂದರವಾದ ಪಿರಮಿಡ್ ಧ್ಯಾನ ಮಂದಿರ. ನಿಮ್ಮ ಒಂದು ಆತ್ಮ ಸಾಕ್ಷಾತ್ಕಾರ, ನಿಮ್ಮ ಒಂದು ಜ್ಞಾನೋದಯಕ್ಕಾಗಿ ಈ ಬೆಳಕಿನ ಬಿಳಿ ಬೆಳಕಿನ ಲೋಕದಲ್ಲಿ ಆ ಪಿರಮಿಡ್ ನಿರ್ಮಾಣವಾಗಿದೆ. ನಿಧಾನವಾಗಿ ಪಿರಮಿಡ್ ಒಳಭಾಗಕ್ಕೆ ಹೋಗ್ತಾ ಇದ್ದೀರಾ. ಅಲ್ಲಿ ಯಾರು ಇಲ್ಲ, ನೀವಷ್ಟೇ ಇದ್ದೀರಾ. ಬಿಳಿ ಬೆಳಕಿನ ಪಿರಮಿಡ್ ಧ್ಯಾನ ಮಂದಿರ. ಪಿರಮಿಡ್ ಧ್ಯಾನ ಮಂದಿರದ ಮಧ್ಯಭಾಗದಲ್ಲಿ ಕೂರ್ತಾ ಇದ್ದೀರಾ. ಡೈರೆಕ್ಟ್ ಪಿರಮಿಡ್ ಮೇಲ್ಭಾಗದಿಂದ ನಿಮ್ಮ ನೆತ್ತಿಯ ಮೇಲ್ಭಾಗಕ್ಕೆ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಸೊ 2 ನಿಮಿಷ ಪ್ರತಿಯೊಬ್ಬರು ಮೌನವಾಗಿ ಯಾವುದೇ ಆಲೋಚನೆಗಳಿಂದ ಡೀಪ್ ಸೈಲೆನ್ಸ್ ಅಲ್ಲಿ ಧ್ಯಾನ ಮಾಡ್ತಾ ಹೋಗಿ. ಪ್ರತಿಯೊಬ್ಬರು ಅಪರಿಮಿತವಾದ ಶಕ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ. ಆ ಶಕ್ತಿ ನಿಮ್ಮ ಸಂಪೂರ್ಣ ಬಾಡಿಯಲ್ಲಿ ಫ್ಲೋ ಆಗ್ತಾ ಇದೆ, ನಿಮ್ಮ ಅನುಭವಕ್ಕೆ ಬರ್ತಾ ಇದೆ. ಡೀಪ್ ಡಿವೈನ್ ಎನರ್ಜಿ ಪ್ರತಿಯೊಬ್ಬರಲ್ಲೂ ಕನೆಕ್ಟ್ ಆಗ್ತಿದೆ. Just relax.
ಪ್ರತಿಯೊಬ್ಬರಲ್ಲಿ ಒಂದು ಅಪರಿಮಿತವಾದ ಚೈತನ್ಯ ಶಕ್ತಿ ಕನೆಕ್ಟ್ ಆಗಿದೆ. ಬಿಳಿ ಬೆಳಕಿನ ಲೋಕಕ್ಕೆ ಹಾಗೂ ಬ್ರಹ್ಮಾಂಡಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾವು ಈ ಧ್ಯಾನವನ್ನು ಮುಗಿಸ್ತಾ ಇದ್ವಿ. ನಾನು 10 ಇಂದ 1 ಕೌಂಟ್ ಬರುವಾಗ ನೀವು ಮೆಡಿಟೇಷನ್ ಮೋಡಿಗೆ ನಾರ್ಮಲ್ ಮೋಡಿಗೆ ಬಂದಿರ್ತೀರಾ. 10, 9, 8, 7, 6, 5, 4, 3, 2, 1 ರಿಲ್ಯಾಕ್ಸ್. ಎರಡೂ ಕೈಗಳನ್ನ ರಬ್ ಮಾಡ್ತಾ ಕೈಗಳು ಯಾವಾಗ ಹೆಚ್ಚು ಬಿಸಿ ಆಗುತ್ತೋ ಮುಖ ಮತ್ತೆ ಕಣ್ಗಳ ಮೇಲೆ ಎರಡೂ ಕೈಗಳ ಮುಖಾಂತರ ನಿಧಾನವಾಗಿ ಕಣ್ಗಳನ್ನ ಬಿಡ್ತಾ ಹೋಗಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.